ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯ ಸಂಶಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧರಣೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 72ನೆಯ ಅಧ್ಯಾಯವಾದ ರೈವತ ಮನ್ವಂತರ ಋತುವಾಕ್ ಎಂಬುವನು ರೇವತಿಯನ್ನು ಶಪಿಸುವುದು, ರೇವತಿಯ ಕಾಂತಿ ಪ್ರಸರದಿಂದ ಹುಟ್ಟಿದ ರೇವತಿ ಕನ್ಯೆಯನ್ನು ದುರ್ಗಮರಾಜನು ಪಾಣಿಗ್ರಹಣ ಮಾಡುವುದು, ರೈವತ ಮನುವಿನ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳಿದನು, ಬ್ರಹ್ಮರ್ಷಿಯೇ, 5ನೆಯ ಮನು ಪ್ರಜಾಪತಿಯು ರೈವತ ಎಂಬ ನಾಮಾಂಕನದಿಂದ ಪ್ರಸಿದ್ಧನಾಗಿದ್ದನು. ಆ ಮನುವಿನ ಉತ್ಪತ್ತಿಯನ್ನು ವಿಸ್ತಾರವಾಗಿ ಕೇಳು, ನಾನು ಅದನ್ನು ನಿನಗೆ ಹೇಳುವೆನು. ಮಹಾಭಾಗ್ಯವಂತನಾದ ಕ್ರೌಷ್ಟುಕಿಯೇ, ಹಿಂದೆ ಋತವಾಕ್ ಎಂದು ಖ್ಯಾತಿ ಗಳಿಸಿದ ಒಬ್ಬ ಮುನಿಯಿದ್ದನು. ಕೆಲವು ಕಾಲ ಅಪುತ್ರನಾಗಿದ್ದ ಆ ಮಹಾತ್ಮನಾದ ಮುನಿಗೆ ರೇವತಿ ನಕ್ಷತ್ರದ ಕಡೆಯ ಭಾಗದಲ್ಲಿ ಪುತ್ರನು ಜನಿಸಿದನು. ಮುನಿಶ್ರೇಷ್ಠನೇ, ಋತವಾಕ್ ಎಂಬ ಮುನಿಯು ತನ್ನ ಪುತ್ರನಿಗೆ ಜಾತಕರ್ಮ ಮುಂತಾದವುಗಳನ್ನು ಮತ್ತು ಉಪನಯನ ಮುಂತಾದ ಸಂಸ್ಕಾರಗಳನ್ನು ಯಥಾವಿಧಿಯಾಗಿ ಮಾಡಿದನು. ಆದರೆ ಪುತ್ರನು ಸಾಧುಶೀಲವಿಲ್ಲದವನಾಗಿದ್ದನು. ಯಾವ ಸಮಯದಲ್ಲಿ ಈ ಪುತ್ರನು ಜನಿಸಿದನೋ ಅಲ್ಲಿಂದ ಮೊದಲಾಗಿ ಮುನಿವರ್ಗದಲ್ಲಿ ಶ್ರೇಷ್ಠನಾದ ಅವನ ತಂದೆ ಋತವಾಕ್ ಮಹರ್ಷಿಯು ದೀರ್ಘವಾದ ವ್ಯಾಧಿಯ ಪೀಡೆಗೆ ಗುರಿಯಾದನು. ಮತ್ತು ಅವನ ತಾಯಿಯು ಕುಷ್ಠರೋಗ ಮುಂತಾದ ಮಹಾವ್ಯಾಧಿಯಿಂದ ಪೀಡಿತಳಾಗಿ ತುಂಬ ವ್ಯಥೆಯನ್ನು ಹೊಂದಿದಳು. ಆಗ ತಂದೆಯು ಬಹಳ ದುಃಖಗೊಂಡವನಾಗಿ ಚಿಂತಿಸತೊಡಗಿದನು. ತಂದೆಯು ಇದೇನು ಹೀಗೆ ಕಾಯಿತು ಎಂದು ಚಿಂತಿಸಿದನು. ಅತ್ಯಂತ ಅವಿವೇಕಿಯಾದ ಅವನ ಪುತ್ರನು ಬೇರೊಬ್ಬ ಮುನಿಪುತ್ರನಲ್ಲಿ ಅನುರಕ್ತಳಾಗಿದ್ದ ಪತ್ನಿಯನ್ನು ಪರಿಗ್ರಹಿಸಿದನು. ತರುವಾಯ ಋತವಾಕ್ ಮುನಿಯು ಬೇಸರಗೊಂಡ ಮನಸ್ಸಿನಿಂದ ಈ ಮಾತನ್ನು ಹೇಳಿದನು. ಮಾನವರಿಗೆ ಪುತ್ರರಿಲ್ಲದ ದಶೆಯು ಎಷ್ಟೋ ಒಳ್ಳೆಯದು. ದುಷ್ಟಪುತ್ರ ಪ್ರಾಪ್ತಿಯು ಶ್ರೇಯಸ್ಕರವಲ್ಲ. ಕುಪುತ್ರನಾಗಿ ಜನಿಸಿದವನು ಯಾವಾಗಲೂ ತಂದೆಯ ಹೃದಯಕ್ಕೆ ಆಯಾಸವನ್ನು ಉಂಟುಮಾಡುವನು ಹಾಗೂ ತಾಯಿಯ ಹೃದಯವನ್ನು ನೋಯಿಸುವನು ಮತ್ತು ಸ್ವರ್ಗದಲ್ಲಿದ್ದ ಪಿತೃಗಳನ್ನು ಅಧೋಗತಿಗೆ ಇಳಿಸುವನು. ಪಾಪಕರ್ಮದ ಶೀಲವುಳ್ಳ ದುಷ್ಪುತ್ರನ ಜನ್ಮವು ಮಿತ್ರರಿಗೆ ಉಪಕಾರ ಮಾಡುವುದಲ್ಲ, ಪಿತೃಗಳಿಗೆ ತೃಪ್ತಿಕರವಲ್ಲ ಮತ್ತು ತಂದೆ ತಾಯಿಗಳಿಗೆ ವಿಶೇಷವಾಗಿ ದುಃಖವನ್ನು ಕೊಡುವುದು. ಇಂತಹ ಕುಪುತ್ರ ಜನ್ಮಕ್ಕೆ ಧಿಕ್ಕಾರವು. ಯಾವ ಭಾಗ್ಯವಂತರಿಗೆ ಸಮಸ್ತ ಜನರಿಗೆ ಮೆಚ್ಚುಗೆಯಾದವರು, ಪರೋಪಕಾರಿಗಳು, ಶಾಂತ ಸ್ವಭಾವದವರು ಮತ್ತು ಸಾಧುಕರ್ಮದಲ್ಲಿ ಆಸಕ್ತರೂ ಆದ ಪುತ್ರರು ಜನಿಸುವರೋ ಅವರೇ ಧನ್ಯರು. ಇಂತಹ ಕುಪುತ್ರನನ್ನು ಆಲಂಬಿಸಿರುವ ನಮ್ಮ ಜನ್ಮವು ಸುಖಭೋಗವಿಲ್ಲದಿರುವುದು, ಅಧಮವೂ ಮತ್ತು ಪರಲೋಕಕ್ಕೆ ಬಲು ದೂರವೂ ಆಗಿದೆ.
ಇದು ನರಕವನ್ನು ಕೊಡುವುದೇ ಹೊರತು ನಮಗೆ ಸದ್ಗತಿಯನ್ನು ಕೊಡುವುದಲ್ಲ. ಕುಪುತ್ರನು ನಿಜವಾಗಿ ಮಿತ್ರವರ್ಗಕ್ಕೆ ಮನಸ್ಸಿನಲ್ಲಿ ದೈನ್ಯವನ್ನು ಉಂಟುಮಾಡುವನು, ಶತ್ರುಗಳಿಗೆ ಪರಮ ಸಂತೋಷವನ್ನು ಕೊಡುವನು, ಹಾಗೂ ಮಾತಾಪಿತೃಗಳಿಗೆ ಅಕಾಲದಲ್ಲಿ ಮುಪ್ಪನ್ನು ಉಂಟುಮಾಡುವನು. ಮಾರ್ಕಂಡೇಯ ಮುನಿಯು ಹೀಗೆಂದನು: ಬಲುದುಷ್ಟನಾದ ಪುತ್ರನ ನಡತೆಗಳಿಂದ ಹೀಗೆ ಸಂಕಟಪಡುತ್ತಿದ್ದ ಮನೋವೃತ್ತಿಯುಳ್ಳ ತಂದೆಯು ಹೀಗೆ ಆಡಿಕೊಳ್ಳುತ್ತಿರುವಷ್ಟರಲ್ಲಿ ಅಲ್ಲಿಗೆ ಬಂದ ಗರ್ಗಮುನಿಯನ್ನು ಪ್ರಶ್ನಿಸಿದನು. ಋತವಾಕ್ ಮುನಿಯು ಹೇಳಿದನು: ಗರ್ಗಮುನಿಯೇ, ಹಿಂದೆ ಅಧ್ಯಯನ ನಿಯಮಗಳನ್ನು ಪಾಲಿಸುತ್ತಾ ಯಥಾವಿಧಿಯಾಗಿ ನನ್ನಿಂದ ವೇದಗಳು ಅಧ್ಯಯನ ಮಾಡಲ್ಪಟ್ಟಿವೆ, ಹಾಗೂ ವೇದಾಧ್ಯಯನವನ್ನು ಮುಗಿಸಿ ಯಥಾಶಾಸ್ತ್ರೀಯವಾಗಿ ಪತ್ನಿ ಪಾಣಿಗ್ರಹಣವೂ ಮಾಡಲ್ಪಟ್ಟಿರುವುದು. ಗರ್ಗಮಹಾಮುನಿಯೇ, ಸಹಧರ್ಮಚಾರಿಣಿಯಿಂದ ಕೂಡಿ ಮಾಡಬೇಕಾದ ಶ್ರೌತಸ್ಮಾರ್ತಗಳಾದ ಯಜ್ಞ, ಹೋಮ ಮುಂತಾದ ಕರ್ಮಾನುಷ್ಠಾನಗಳನ್ನು ನಾನು ಮಾಡಿರುವೆನು. ಇದುವರೆಗೆ ನನಗೆ ಯಾವ ಕರ್ಮಗಳೂ ನ್ಯೂನವಾಗಲಿಲ್ಲ. ಗರ್ಗಮಹರ್ಷಿಯೇ, ಕಾಮಸುಖವನ್ನು ಆಶಿಸದಿರುವ ಮತ್ತು ಪುತ್ ಎಂಬ ನರಕದಿಂದ ಭಯಪಡುವ ನಾನು ಗರ್ಭಾಧಾನ ಪ್ರಯೋಗದ ವಿಧಾನವನ್ನು ಅನುಸರಿಸಿ ಪುತ್ರ ಸಂತತಿಯ ಉದ್ದೇಶದಿಂದ ಈ ಪುತ್ರನನ್ನು ಹೊಂದಿರುವೆನು. ಪೂಜ್ಯನಾದ ಮಹರ್ಷಿಯೇ, ಆದರೆ ಈ ಪುತ್ರನು ಕೆಟ್ಟ ನಡತೆಗಳಿಂದ ಬಂಧುಗಳಿಗೆ ಶೋಕವನ್ನು ಉಂಟುಮಾಡುವವನು ಮತ್ತು ತಾಯಿ ತಂದೆಗಳಿಗೆ ವಿಶೇಷ ದುಃಖಕಾರಿಯೂ ಆಗಿ ಜನಿಸಿರುವನು. ಇದು ಇವನ ಆತ್ಮದೋಷದಿಂದ ಆಗಿದೆಯೇ, ನನ್ನ ದೋಷದಿಂದ ಆಗಿದೆಯೇ? ಗರ್ಗಮುನಿಯು ಹೇಳಿದನು: ಮುನಿಶ್ರೇಷ್ಠನೇ, ನಿನ್ನ ಈ ಪುತ್ರನು ರೇವತಿ ನಕ್ಷತ್ರದ ಕಡೆಯ ಭಾಗದಲ್ಲಿ ಜನಿಸಿರುವನು. ಯಾವ ಕಾರಣದಿಂದ ದುಷ್ಟಕಾಲದಲ್ಲಿ ಇವನ ಜನನವಾಗಿದೆಯೋ ಆ ಕಾರಣದಿಂದ ಇವನು ನಿನಗೆ ದುಃಖವನ್ನು ಕೊಡುತ್ತಿರುವನು. ಇವನ ದುಷ್ಟತೆಗೆ ನಿನ್ನ ಅಪಚಾರವೂ ಕಾರಣವಲ್ಲ, ಇವನ ಆತ್ಮದೋಷವೂ ಕಾರಣವಲ್ಲ, ಅಥವಾ ತಾಯಿಯ ಅಪರಾಧವೂ ಕುಲದ ಕಲಂಕವೂ ಏನೂ ಇಲ್ಲ. ಇವನ ದುಶ್ಶೀಲತೆಗೆ ಜನ್ಮಕಾಲದಲ್ಲಿದ್ದ ರೇವತಿ ನಕ್ಷತ್ರದ ಅಂತವು ಕಾರಣವಾಗಿದೆ. ಋತವಾಕ್ ಮುನಿಯು ಹೇಳಿದನು: ಯಾವ ಕಾರಣದಿಂದ ನನ್ನ ಏಕಮಾತ್ರ ಪುತ್ರನಲ್ಲಿ ಇಂತಹ ದುರ್ವರ್ತನೆಯು ಉಂಟಾಗುವುದಕ್ಕೆ ರೇವತಿ ನಕ್ಷತ್ರದ ಅಂತವು ಕಾರಣವಾಯಿತೋ ಆದ್ದರಿಂದ ರೇವತಿ ನಕ್ಷತ್ರವು ಬೇಗ ಕೆಳಕ್ಕೆ ಬಿದ್ದು ಹೋಗಲಿ. ಮಾರ್ಕಂಡೇಯ ಮುನಿಯು ಹೇಳಿದನು: ಋತವಾಕ್ ಮುನಿಯು ಹೀಗೆ ಶಾಪವಚನವನ್ನು ಹೇಳುತ್ತಿರಲು ಸಮಸ್ತ ಲೋಕವು ವಿಸ್ಮಯಗೊಂಡ ಮಾನಸವುಳ್ಳದ್ದಾಗಿ ನೋಡುತ್ತಿರುವ ಹಾಗೆ ಆಕಾಶದಿಂದ ರೇವತಿ ನಕ್ಷತ್ರವು ಕೆಳಗೆ ಬಿತ್ತು. ಕುಮುದಾದ್ರಿ ಎಂಬ ಪರ್ವತದಲ್ಲಿ ಬಿದ್ದ ರೇವತಿ ನಕ್ಷತ್ರವು ಕೂಡಲೇ ಅಲ್ಲಿ ಸುತ್ತಲೂ ಇದ್ದ ಕಾಡು, ಗುಹೆ, ನದಿ, ಪ್ರಪಾತ ಮುಂತಾದವುಗಳನ್ನು ತನ್ನ ಜ್ಯೋತಿಯಿಂದ ಬೆಳಗಿತು. ಕುಮುದಾದ್ರಿಯು ತನ್ನಲ್ಲಿ ರೇವತಿ ನಕ್ಷತ್ರವು ಬಿದ್ದಿರುವ ನಿಮಿತ್ತದಿಂದ ರೈವತಕವೆಂದು ಖ್ಯಾತಿಯನ್ನು ಹೊಂದಿತು ಮತ್ತು ಭೂಮಂಡಲದಲ್ಲಿ ಎಲ್ಲ ಬಹಳ ರಮಣೀಯವಾದ ಪರ್ವತವಾಯಿತು. ಹಾಗೆ ಬಿದ್ದಿರುವ ರೇವತಿ ನಕ್ಷತ್ರದ ಕಾಂತಿಯು ಅನೇಕ ತಾವರೆ, ಹೂ, ಬಳ್ಳಿಗಳಿಂದ ಕೂಡಿದ ಸರೋವರದಂತೆ ಪ್ರಸರಿಸಿತು. ಅದರಿಂದ ಸೌಂದರ್ಯದಿಂದ ಬಹಳ ಶೋಭಿಸುವ ಒಬ್ಬಳು ಕನ್ಯೆಯು ಜನಿಸಿದಳು. ಎಲೈ ಭಾಗುರಿ ಮುನಿಯೇ, ತರುವಾಯ ಪ್ರಮುಚ ಎಂಬ ಮುನಿಯು ರೇವತಿಯ ಕಾಂತಿಯಿಂದ ಜನಿಸಿದ ಕನ್ಯೆಯನ್ನು ನೋಡಿ ಇದೇ ನಿಮಿತ್ತದಿಂದ ಆ ಕನ್ಯೆಗೆ ರೇವತಿ ಎಂದು ನಾಮಕರಣ ಮಾಡಿದನು. ಅನಂತರದಲ್ಲಿ ಮಹಾಮಹಿಮನಾದ ಪ್ರಮುಚ ಮುನಿಯು ಅದೇ ಮಹಾಗಿರಿಯಲ್ಲಿ ತನ್ನ ಆಶ್ರಮದ ಸಮೀಪದಲ್ಲಿ ಜನ್ಮವೆತ್ತಿದ ಆ ರೇವತಿ ಕನ್ಯೆಯನ್ನು ಪೋಷಣ ಮಾಡಿದನು. ಕಾಲಕ್ರಮದಿಂದ ಸೌಂದರ್ಯವತಿಯಾದ ಕನ್ಯೆಯು ತಾರುಣ್ಯವತಿಯಾದುದನ್ನು ನೋಡಿ
ಆಕೆಯನ್ನು ಪೋಷಿಸಿದ ಪ್ರಮುಚ ಮುನಿಯು ಈಕೆಗೆ ಯಾರು ಪತಿಯಾಗುವನೋ ಎಂದು ಯೋಚಿಸಲಾರಂಭಿಸಿದನು. ಕ್ರೌಷ್ಟುಕಿ ಮುನಿಯೇ, ಪ್ರಮುಚ ಮುನಿಯು ಹೀಗೆ ಚಿಂತಿಸುತ್ತಾ ದೀರ್ಘಕಾಲವು ಕಳೆದು ಹೋಯಿತು. ಆದರೆ ಮಹಾಮುನಿಯು ಕನ್ಯೆಯಾದ ರೇವತಿಗೆ ಅನುರೂಪನಾದ ವರನನ್ನು ಹೊಂದಲಿಲ್ಲ. ಕಡೆಯಲ್ಲಿ ಮುನಿಯು ಆ ಕನ್ಯೆಗೆ ಅನುರೂಪ ವರನು ಯಾರೆಂದು ಅಗ್ನಿಯನ್ನಾದರೂ ಕೇಳೋಣವೆಂದು ಒಂದು ಸಮಯ ಅಗ್ನಿಶಾಲೆಗೆ ಹೋದನು. ಅಲ್ಲಿ ಅಗ್ನಿದೇವನನ್ನು ಕೇಳಲು ಅಗ್ನಿದೇವನು ಮುನಿಗೆ ಪ್ರತ್ಯುತ್ತರವನ್ನು ಹೇಳಿದನು. ಮಹತ್ತಾದ ಬಲದಿಂದ ಕೂಡಿದವನು, ವೀರ್ಯ ಸಂಪನ್ನನು, ಪ್ರಿಯವಾದ ಮಾತನಾಡುವವನು, ಧರ್ಮಪ್ರೇಮಿಯೂ ಮತ್ತು ದುರ್ಗಮ ಎಂಬ ನಾಮಾಂಕಿತನೂ ಆದ ರಾಜನು ಈಕೆಗೆ ಪತಿಯಾಗುವನು. ಮಾರ್ಕಂಡೇಯ ಮುನಿಯು ಹೇಳಿದನು, ಮಹರ್ಷಿಯೇ, ಅನಂತರದಲ್ಲಿ ಪ್ರತಿಭಾವಂತನಾದ ಆ ದುರ್ಗಮನೆಂಬ ರಾಜನು ಬೇಟೆಯಾಡುವ ಪ್ರಸಂಗದಿಂದ ಪ್ರಮುಚ ಮುನಿಯ ಆಶ್ರಮದ ಬಳಿಗೆ ಬಂದನು. ಮಹತ್ತಾದ ಬಲ ಪರಾಕ್ರಮಗಳಿಂದ ಶೋಭಿಸುವ ಆ ದುರ್ಗಮ ರಾಜನು ಪ್ರಿಯವ್ರತ ರಾಜನ ವಂಶದಲ್ಲಿ ಜನಿಸಿದವನಾಗಿದ್ದನು ಮತ್ತು ವಿಕ್ರಮಶೀಲನೆಂಬುವವನ ಪುತ್ರನೂ ಕಾಲಿಂದಿ ಎಂಬ ಜನನಿಯ ಉದರದಲ್ಲಿ ಹುಟ್ಟಿದವನೂ ಆಗಿದ್ದನು. ಜಗತೀಪಾಲಕನಾದ ಆ ದೊರೆಯು ಆಶ್ರಮ ಪ್ರದೇಶವನ್ನು ಹೊಕ್ಕು ನೋಡಲು ಅಲ್ಲಿ ಮುನಿಯನ್ನು ಕಾಣದೆ ತನ್ವಿಯಾದ ರೇವತಿಯನ್ನು ಪ್ರಿಯೆ ಎಂದು ಸಂಬೋಧಿಸಿ ಪ್ರಶ್ನಿಸಿದನು. ರಾಜನು ಹೇಳಿದನು, ಷಡ್ಗುಣೈಶ್ವರ್ಯ ಸಂಪನ್ನನಾದ ಮುನಿಶ್ರೇಷ್ಠನು ಈ ಆಶ್ರಮವನ್ನು ಬಿಟ್ಟು ಎಲ್ಲಿಗೆ ಹೋಗಿರುವನು? ಅವನನ್ನು ಹೀಗೆ ಇಲ್ಲಿಗೆ ಕರೆತರಲು ಆಶಿಸುತ್ತಿದ್ದೇನೆ. ಮಂಗಳಾಂಗಿಯೇ, ನಿಜ ಸ್ಥಿತಿಯನ್ನು ಹೇಳು. ಮಾರ್ಕಂಡೇಯ ಮುನಿಯು ಹೇಳಿದನು, ಆಗ ಅಗ್ನಿಶಾಲೆಯಲ್ಲಿದ್ದ ಮುನಿಯು ದುರ್ಗಮರಾಜನ ಮಾತನ್ನು ಮತ್ತು ಪ್ರಿಯೆ ಎಂಬ ಸಂಬೋಧನವನ್ನೂ ಕೇಳಿ ಬಲು ತ್ವರೆಯಿಂದ ಅಗ್ನಿಶಾಲೆಯಿಂದ ಹೊರಟು ಬಂದನು. ಅಷ್ಟರಲ್ಲಿ ಮುನಿಯು ಮಹಾತ್ಮನಾದ ನಿಖಿಲ ರಾಜ ಲಕ್ಷಣಗಳಿಂದ ರಾರಾಜಿಸುವ ಮತ್ತು ಮುಂದುಗಡೆ ತನ್ನಲ್ಲಿ ವಿನಯದಿಂದ ನಮಸ್ಕರಿಸಿರುವ ದುರ್ಗಮ ಭೂಪಾಲಕನನ್ನು ನೋಡಿದನು. ದುರ್ಗಮರಾಜನನ್ನು ನೋಡಿದ ಕೂಡಲೇ ಪ್ರಮುಚ ಮುನಿಯು ಗೌತಮನೆಂಬ ತನ್ನ ಶಿಷ್ಯನನ್ನು ಕರೆದು, ಗೌತಮನೇ, ಅತಿಥಿಯಾಗಿ ಬಂದ ಈ ರಾಜನಿಗೆ ಅರ್ಘ್ಯ ಸತ್ಕಾರ ಸಾಮಗ್ರಿಯನ್ನು ಬೇಗ ತಂದಿಡು ಎಂದು ಹೇಳಿದನು. ಈ ಒಬ್ಬ ರಾಜನು ಚಿರಕಾಲವಾದ ಮೇಲೆ ಇಲ್ಲಿಗೆ ಬಂದಿರುವನು ಹಾಗೂ ವಿಶೇಷವಾಗಿ ನನಗೆ ಅಳಿಯನೂ ಆಗಿರುವನು. ಆದುದರಿಂದ ಇವನು ಅರ್ಘ್ಯ ಸತ್ಕಾರಕ್ಕೆ ಅರ್ಹನೆಂದು ನನ್ನ ಭಾವನೆಯು. ಮಾರ್ಕಂಡೇಯ ಮುನಿಯು ಹೇಳಿದನು. ತರುವಾಯ ಪ್ರಮುಚ ಮುನಿಯು ಜಾಮಾತೃಭಾವವನ್ನು ಏರ್ಪಡಿಸುವ ಸಲುವಾಗಿ ಚಿಂತಿಸಿದನು. ಮೌನದಿಂದ ಇದ್ದ ರಾಜನು ಅದನ್ನು ತಿಳಿಯಲಿಲ್ಲ. ಮುನಿಯು ಒಪ್ಪಿಸಿದ ಅರ್ಘ್ಯ ಪೂಜೆಯನ್ನು ಸ್ವೀಕರಿಸಿದನು. ಬ್ರಹ್ಮರ್ಷಿಯಾದ ಪ್ರಮುಚ ಮುನಿಯು ರಾಜನಿಗೆ ಅರ್ಘ್ಯವನ್ನು ಒಪ್ಪಿಸಿದ ಬಳಿಕ ಗೌರವಿಸಲ್ಪಟ್ಟ ರಾಜನು ಆಸನದಲ್ಲಿ ಕುಳಿತಿರುವಾಗ ಆ ರಾಜೇಂದ್ರನನ್ನು ಕುರಿತು ಸ್ವಾಗತ ಪ್ರಶ್ನೆಯನ್ನು ಮಾಡಿದನು. ರಾಜೇಂದ್ರನೇ, ನಿನ್ನ ಮನೆಯಲ್ಲಿ ಕ್ಷೇಮವೇ? ಎಲೈ ನರಪತಿಯೇ, ನಿನ್ನ ಭಂಡಾರ, ಸೈನ್ಯ, ಮಿತ್ರ, ಭೃತ್ಯ ಮತ್ತು ಅಮಾತ್ಯ ಎಂಬೀ ಪರಿವಾರದಲ್ಲಿ ಕುಶಲವೇ? ಹಾಗೂ ಈ ರಾಜ್ಯಾಂಗಗಳು ಯಾವ ನಿನ್ನ ಆತ್ಮಕ್ಕೆ ಅಧೀನವಾಗಿ ವ್ಯವಸ್ಥೆಯಿಂದಿರುವವೋ ಆ ನಿನ್ನ ಆತ್ಮಕ್ಕೆ ಕುಶಲವೇ? ನಿನ್ನ ಪತ್ನಿಯು ಕ್ಷೇಮವತಿಯಾಗಿರುವಳು. ಅವಳು ನನ್ನೆದುರಿಗೆ ಸ್ವಕರ್ತವ್ಯವನ್ನು ನಡೆಯಿಸುತ್ತಿರುವಳು. ಆದುದರಿಂದ ಅವಳ ವಿಷಯದಲ್ಲಿ ಕುಶಲವನ್ನು ನಾನೀಗ ಕೇಳುವುದಿಲ್ಲ. ನಿನ್ನ ಇತರ ಅಂಗನೆಯರು ಕುಶಲವಾಗಿರುವರೇ? ರಾಜನು ಹೀಗೆಂದನು. ಎಲೈ ತಪಸ್ವಿಯೇ, ನಿನ್ನ ಅನುಗ್ರಹದ ಪ್ರಭಾವದಿಂದ ಯಾವ ಅಂಗದಲ್ಲಿಯೂ ನಮಗೆ ಅಕುಶಲವೂ ಇಲ್ಲ. ಮಹಾಮುನಿಯೇ, ಇಲ್ಲಿ ನನ್ನ ಪತ್ನಿಯು ಯಾರಿರುವಳು? ಆ ವಿಷಯವನ್ನು ತಿಳಿಯಲು ಕುತೂಹಲವುಳ್ಳವನಾಗಿದ್ದೇನೆ. ಋಷಿಯು ಹೇಳಿದನು.
ಮಹತ್ತಾದ ಮಾಹಾತ್ಮ್ಯದಿಂದ ಕೂಡಿದ 3 ಲೋಕಗಳಲ್ಲಿ ಉತ್ತಮ ಸುಂದರಿಯಾದ ಮತ್ತು ಮಂಗಳಕರವಾದ ಮೂರ್ತಿಯುಳ್ಳ ರೇವತಿಯು ನಿನ್ನ ಪತ್ನಿಯು. ರಾಜನೇ, ನೀನು ಅವಳನ್ನು ಅರಿಯಲಿಲ್ಲವೇ? ರಾಜನು ಹೇಳಿದನು, ಮಹಾಮುನಿಯೇ, ನಾನು ಅರಿತಿರುವ ಪ್ರಿಯೆಯರನ್ನು ಹೇಳುವೆನು. ಶಾಂತನ ಪುತ್ರಿಯಾದ ಸುಭದ್ರೆ, ಕಾವೇರಿಯ ಮಗಳಾದ ವಿಭೆ, ಸುರಾಷ್ಟ್ರನ ಕನ್ಯೆಯಾದ ಸುಜಾತೆ ಮತ್ತು ವರೂಥನ ತನಯೆಯಾದ ಕದಂಬೆ, ಇವರನ್ನು ನಾನು ಅರಿತಿರುವೆನು. ಮತ್ತು ವಿಪಾಠ, ನಂದಿನಿ ಎಂಬ ಪತ್ನಿ ಜನರು ನನ್ನ ಮನೆಯಲ್ಲಿ ಇರುವರು. ಇಷ್ಟು ಮಂದಿ ಪತ್ನಿಯರನ್ನು ನಾನು ತಿಳಿಯುವೆನು. ಪೂಜ್ಯನೇ, ರೇವತಿಯನ್ನು ನಾನು ಅರಿಯಲಿಲ್ಲ. ರೇವತಿ ಎಂಬುವಳು ಯಾರು? ಮುನಿಯು ಹೇಳಿದನು, ದುರ್ಗಮ ಭೂಪಾಲಕನೇ, ಯಾವ ಸುಂದರಾಂಗಿಯನ್ನು ಪ್ರಿಯೆ ಎಂದು ನೀನು ಈಗ ತಾನೇ ಸಂಬೋಧಿಸಿದೆಯೋ ಅದನ್ನೀಗಲೇ ಮರೆತಿರುವೆಯಾ? ಅವಳು ನಿನಗೆ ಶ್ಲಾಘ್ಯಳಾದ ಸತಿಯಾಗಿರುವಳು. ರಾಜನು ನುಡಿದನು, ಮಹಾಮುನಿಯೇ, ನಾನು ಹಾಗೆ ಸಂಬೋಧಿಸಿರುವುದು ನಿಜ. ಆದರೆ ಹಾಗೆ ದುಷ್ಟಭಾವವು ನನಗಿಲ್ಲ. ಈ ಕಾರಣದಿಂದ ನೀನು ಕೋಪ ಮಾಡಲಾಗದು. ಹಾಗೆ ಕೋಪ ಮಾಡದಂತೆ ನಾನು ನಿನ್ನನ್ನು ಪ್ರಾರ್ಥಿಸುವೆನು. ಋಷಿಯು ಮತ್ತೆ ಹೇಳಿದನು, ಭೂಪಾಲಕನೇ, ನೀನು ಹೇಳುವ ವಚನವು ಸತ್ಯವಾದುದು. ನಿನ್ನ ಭಾವವು ದುಷ್ಟವಾಗಿಲ್ಲ. ಅದನ್ನು ನೀನು ಹೇಳಿರುವೆ. ಎಲೈ ರಾಜನೇ, ಅಗ್ನಿದೇವನಿಂದ ಪ್ರಚೋದಿಸಲ್ಪಟ್ಟು ನೀನು ಪ್ರಿಯೆ ಎಂದು ಈ ಕನ್ಯೆಯನ್ನು ಸಂಬೋಧನ ಮಾಡಿ ಮಾತನಾಡಿರುತ್ತೀಯೇ. ಪಾರ್ಥಿವನಾದ ದುರ್ಗಮನೇ, ಈ ರೇವತಿಗೆ ಪತಿಯು ಯಾರು ಎಂದು ನಾನು ಅಗ್ನಿದೇವನನ್ನು ಪ್ರಶ್ನಿಸಿದೆನು. ಅಗ್ನಿದೇವನು ನೀನೇ ಇಂದು ಪತಿಯಾಗಿ ಘಟಿಸುವೆ ಎಂದು ಹೇಳಿ ಅನುಗ್ರಹಿಸಿದನು. ಮಹಾರಾಜನೇ, ಆ ಕಾರಣದಿಂದ ನನ್ನಿಂದ ಕೊಡಲ್ಪಡುವ ಈ ರೇವತಿ ಕನ್ಯೆಯು ನಿನ್ನಿಂದ ಸ್ವೀಕರಿಸಲ್ಪಡಲಿ. ನಿನ್ನಿಂದ ಈಕೆಯು ಪ್ರಿಯೆ ಎಂದು ಸಂಬೋಧಿಸಲ್ಪಟ್ಟಿರುವಳು. ಈಗ ಏಕೆ ವಿಚಾರ ಮಾಡುತ್ತಿರುವೆ? ಮಾರ್ಕಂಡೇಯ ಮುನಿಯು ಹೇಳಿದನು, ತರುವಾಯ ಪ್ರಮುಚ ಮುನಿಯಿಂದ ಈ ರೀತಿಯಾಗಿ ಹೇಳಲ್ಪಟ್ಟಿರುವ ದುರ್ಗಮ ರಾಜನು ಪ್ರತ್ಯುತ್ತರವನ್ನು ಹೇಳದಂತೆ ಮೌನಿಯಾದನು. ಇತ್ತ ಮುನಿಯು ರೇವತಿ ಕನ್ಯೆಗೆ ವಿವಾಹ ವಿಧಿಯನ್ನು ನೆರವೇರಿಸಲು ಸಿದ್ಧನಾದನು. ಕ್ರೌಷ್ಟುಕಿ ಮಹಾಮುನಿಯೇ, ತನ್ನ ವಿವಾಹ ವಿಧಾನಕ್ಕೆ ಸಿದ್ಧನಾದ ತಂದೆಯನ್ನು ನೋಡಿ ಕನ್ಯೆಯಾದ ರೇವತಿಯು ವಿನಯದಿಂದ ಬಾಗಿಸಿದ ಮುಖವುಳ್ಳವಳಾಗಿ ಕೆಲವು ಮಾತುಗಳನ್ನು ಆಡಿದಳು. ತಂದೆಯೇ, ನೀನು ನನ್ನಲ್ಲಿ ಪ್ರೀತಿಯುಳ್ಳವನಾಗಿದ್ದರೆ ನನ್ನಲ್ಲಿ ನೀನು ಅನುಗ್ರಹ ತೋರುವವನಾಗು. ಹಾಗೂ ಅನುಗ್ರಹ ಪೂರ್ಣನಾದ ನೀನು ನನಗೆ ರೇವತಿ ನಕ್ಷತ್ರದಲ್ಲಿ ವಿವಾಹ ವಿಧಾನವನ್ನು ಆಚರಿಸು. ಋಷಿಯು ಹೀಗೆಂದನು, ಮಂಗಳಾಂಗಿಯೇ, ರೇವತಿ ನಕ್ಷತ್ರವು ಮೊದಲಿನಂತೆ ಸುವ್ಯವಸ್ಥಿತವಾಗಿ ಈಗ ಚಂದ್ರನ ಸಂಬಂಧವನ್ನು ಹೊಂದಿರುವುದಿಲ್ಲ. ಸುಂದರಿಯಾದ ಪುತ್ರಿಯೇ, ವಿವಾಹಕ್ಕೆ ಪ್ರಶಸ್ತವಾದ ಇತರ ನಕ್ಷತ್ರಗಳು ಇವೆ. ಕನ್ಯೆಯು ಹೇಳಿದಳು, ಪಿತನೇ, ರೇವತಿ ನಕ್ಷತ್ರವಿರುವ ಕಾಲವನ್ನು ಬಿಟ್ಟು ಮಿಕ್ಕ ಕಾಲವು ನನಗೆ ವ್ಯರ್ಥವೆಂದು ತೋರುವುದು. ಹಾಗೆ ವ್ಯರ್ಥವೆನಿಸಿದ ಕಾಲದಲ್ಲಿ ನನ್ನಂತಹ ಕನ್ಯೆಯ ವಿವಾಹವು ಸಾರ್ಥಕವಾಗುವುದೆಂತು? ಋಷಿಯು ಹೇಳಿದನು, ಹಿಂದೆ ಋತವಾಕ್ ಎಂದು ಖ್ಯಾತಿಗೊಂಡಿರುವ ಒಬ್ಬ ತಪಸ್ವಿ ಮುನಿಯು ರೇವತಿ ನಕ್ಷತ್ರದಲ್ಲಿ ಕೋಪ ಮಾಡಿದನು. ಹಾಗೆ ಕೋಪಗೊಂಡ ಮುನಿಯಿಂದ ಶಾಪವಿತ್ತು ಈ ರೇವತಿ ನಕ್ಷತ್ರವು ಕೆಳಗೆ ಕೆಡವಲ್ಪಟ್ಟಿತು. ತಾರುಣ್ಯ ದಶೆಯಿಂದ ಮದಿಸಿದಂತಿರುವ ಕಣ್ಣುಗಳುಳ್ಳ ನಿನ್ನನ್ನು ಈ ರಾಜನ ಭಾರ್ಯೆಯೆಂದು ಅವನಿಗೆ ಪ್ರತಿಜ್ಞೆ ಮಾಡಿರುವೆನು. ನೀನು ವಿವಾಹವನ್ನು ಒಪ್ಪಿಕೊಳ್ಳುವುದಿಲ್ಲ. ಹೀಗೆ ನಮಗೆ ದೊಡ್ಡ ಕಷ್ಟವು ಪ್ರಾಪ್ತವಾಯಿತೆ. ಕನ್ಯೆಯು ಹೇಳಿದಳು, ಋತವಾಕೆಂದು ಪ್ರಸಿದ್ಧಿ ಹೊಂದಿರುವ ಈ ಮುನಿಯು ಮಾತ್ರ ಅಂತಹ
ಕಠಿಣ ತಪವನ್ನು ಮಾಡಿರುವನೆ? ನನ್ನ ತಂದೆಯಾದ ನೀನು ಹಾಗೆ ತಪವನ್ನು ಮಾಡಿದವನಲ್ಲವೇ? ನಾನು ದುರ್ಬ್ರಾಹ್ಮಣನ ಪುತ್ರಿಯಾಗಿರುವೆನೆ? ಪ್ರಮುಚ ಮುನಿಯು ನುಡಿದನು, ಬಾಲಿಕೆಯೇ, ನೀನು ತಪವಿಲ್ಲದ ದುರ್ಬ್ರಾಹ್ಮಣನ ಪುತ್ರಿಯಲ್ಲ, ತಪಸ್ವಿಯಾದ ನನ್ನ ಮಗಳಾಗಿರುತ್ತೀಯೆ. ನಾನು ತಪೋಬಲದಿಂದ ಹೊಸ ದೇವತೆಗಳನ್ನು ಸೃಷ್ಟಿ ಮಾಡಬಲ್ಲೆನು. ಕನ್ಯೆಯು ಹೀಗೆಂದಳು, ತಂದೆಯೇ, ನೀನು ಮಹಾ ತಪಸ್ವಿಯಾಗಿದ್ದರೆ ಈ ರೇವತಿ ನಕ್ಷತ್ರವನ್ನು ತಪಶ್ಶಕ್ತಿಯಿಂದ ಗಗನದಲ್ಲಿ ಇರಿಸಿ ಆ ನಕ್ಷತ್ರದಲ್ಲಿ ನನ್ನ ವಿವಾಹವನ್ನು ಏಕೆ ಮಾಡಲಾಗದು? ಋಷಿಯು ಹೀಗೆಂದನು, ಮಂಗಳಾಂಗಿಯೇ, ಹಾಗೆಯೇ ಆಗಲಿ, ನಿನಗೆ ಮಂಗಳವಾಗಲಿ. ನೀನು ಮನಸ್ಸಿಗೆ ಪ್ರೀತಿಯುಳ್ಳವಳಾಗು. ರೇವತಿ ನಕ್ಷತ್ರವನ್ನು ನಿನಗೋಸ್ಕರ ಚಂದ್ರನೊಡನೆ ಇರುವಂತೆ ಆಕಾಶಕ್ಕೆ ಏರಿಸುವೆನು. ಮಾರ್ಕಂಡೇಯ ಮುನಿಯು ಹೇಳಿದನು, ಎಲೆ ದ್ವಿಜೋತ್ತಮನೇ, ತರುವಾಯ ಮಹಾಮುನಿಯಾದ ಪ್ರಮುಚನು ತನ್ನ ತಪಸ್ಸಿನ ಪ್ರಭಾವದಿಂದ ರೇವತಿ ನಕ್ಷತ್ರವು ಮೊದಲಿನಂತೆ ಚಂದ್ರನೊಡನೆ ಸಂಪರ್ಕವನ್ನು ಹೊಂದಿಕೊಂಡಿರುವಂತೆ ಮಾಡಿದನು. ಅನಂತರದಲ್ಲಿ ಮುನಿಯು ಯಥಾವಿಧಿಯಾಗಿ ಮಂತ್ರಪಠಣ ಪೂರ್ವಕವಾಗಿ ಕನ್ಯೆಯ ವಿವಾಹ ಕರ್ಮವನ್ನು ನೆರವೇರಿಸಿ ಬಹಳ ಸಂತೋಷಪಟ್ಟು ಮತ್ತೆ ಅಳಿಯನನ್ನು ನೋಡಿ ಹೇಳಿದನು. ಋಷಿಯು ಇಂತು ಹೇಳಿದನು, ಎಲೆ ದುರ್ಗಮ ಭೂಪಾಲಕನೇ, ನಾನು ನಿನಗೆ ವಿವಾಹಾಂಗವಾಗಿ ಕೊಡಬೇಕೆಂದಿರುವ ಉಡುಗೊರೆಯನ್ನು ಏನು ಕೊಡಲಿ, ಅದನ್ನು ಹೇಳು. ನನ್ನ ತಪಸ್ಸು ಯಾವುದನ್ನು ಸಾಧಿಸಬಲ್ಲದು? ದುರ್ಲಭವಾದುದನ್ನು ನಾನು ಕೊಡಬಲ್ಲೆನು. ರಾಜನು ಹೇಳಿದನು, ಮಹಾಮುನಿಯೇ, ನಾನು ಸ್ವಯಂಭುವನೆಂಬ ಮನುಪ್ರಜಾಪತಿಯ ಸಂತತಿಯಲ್ಲಿ ಜನಿಸಿದವನಾಗಿದ್ದೇನೆ. ನಾನೀಗ ನಿನ್ನ ಅನುಗ್ರಹದಿಂದ ಮನ್ವಂತರಕ್ಕೆ ಅಧಿಪತಿಯಾಗುವಂತಹ ಪುತ್ರನನ್ನು ಹೊಂದುವಂತೆ ಪ್ರಾರ್ಥಿಸಿಕೊಳ್ಳುತ್ತೇನೆ. ಋಷಿಯು ಪ್ರತ್ಯುತ್ತರವಿತ್ತನು, ಎಲೆ ಭೂಪತಿಯೇ, ಈ ನಿನ್ನ ಮನೋರಥವು ಸಿದ್ಧಿಸುವುದು. ನಿನ್ನಲ್ಲಿ ಜನಿಸುವ ಪುತ್ರನು ಮನು ಪ್ರಜಾಪತಿಯಾಗಿ ಅಖಂಡ ಭೂಮಿಯನ್ನು ಪಾಲಿಸುವನು ಮತ್ತು ನಿನ್ನ ಕುಮಾರನು ಧರ್ಮವೇತ್ತನಾಗುವನು. ಮಾರ್ಕಂಡೇಯ ಮುನಿಯು ಹೇಳಿದನು, ತರುವಾಯ ದುರ್ಗಮರಾಜನು ತನ್ನ ಪತ್ನಿಯಾದ ರೇವತಿಯನ್ನು ಕರೆದುಕೊಂಡು ತನ್ನ ನಗರಕ್ಕೆ ತೆರಳಿದನು. ಮುಂದೆ ಆ ರೇವತಿಯಲ್ಲಿ ರೈವತ ಎಂಬ ಮನುವು ಆ ರಾಜನ ಪುತ್ರನಾಗಿ ಜನಿಸಿದನು. ರೈವತ ಮನುವು ಸಮಸ್ತವಾದ ಮಾನವ ಧರ್ಮಗಳಿಂದ ಕೂಡಿದವನು, ಜಯಶಾಲಿಯು, ಸಕಲ ಶಾಸ್ತ್ರಾರ್ಥಗಳನ್ನು ತಿಳಿದವನು ಮತ್ತು ವೇದವಿದ್ಯೆ ಅರ್ಥಶಾಸ್ತ್ರಗಳ ತತ್ವವನ್ನು ತಿಳಿದವನೂ ಆಗಿದ್ದನು. ಎಲೆ ಬ್ರಹ್ಮರ್ಷಿಯಾದ ಕ್ರೌಷ್ಟುಕಿಯೇ, ರೈವತ ಮನುವಿನ ಮನ್ವಂತರದಲ್ಲಿ ದೇವತೆ, ಮುನಿ, ದೇವೇಂದ್ರ ಮತ್ತು ಪಾರ್ಥಿವರು ಯಾರಿದ್ದರು ಎಂಬುದನ್ನು ನಾನು ಹೇಳುವೆನು. ನನ್ನಿಂದ ಹೇಳಲ್ಪಡುವ ದೇವತೆ ಮುಂತಾದವರನ್ನು ನೀನು ಗಮನವಿಟ್ಟು ಕೇಳು. ರೈವತ ಮನ್ವಂತರದಲ್ಲಿ ಸುಮೇಧ, ಭೂತನಯ, ವೈಕುಂಠ ಮತ್ತು ಅಮಿತಾಭ ಎಂಬ ನಾಮಾಂಕಿತವಾದ 4 ದೇವಗಣಗಳಿದ್ದವು. ವಿಪ್ರೋತ್ತಮನೇ, ಒಂದೊಂದು ದೇವಗಣದಲ್ಲಿ 14 ಮಂದಿ ದೇವತೆಗಳಿದ್ದರು. ಈ 4 ದೇವಗಣಗಳಿಗೂ ಈಶ್ವರನಾಗಿ ಶತಯಜ್ಞಗಳನ್ನು ಮಾಡಿರುವವನು, ವಿಭು ಎಂಬ ನಾಮಾಂಕಿತನೂ ಆದ ಸುಕೃತಿಯು ಇಂದ್ರಪಥದಲ್ಲಿ ಇದ್ದನು. ಮತ್ತು ರೈವತ ಮನ್ವಂತರದಲ್ಲಿರುವ ಸಪ್ತರ್ಷಿಗಳಲ್ಲಿ 6 ಮಂದಿಯು ಕ್ರಮವಾಗಿ ಹಿರಣ್ಯಲೋಮ, ವೇದಶ್ರೀ, ಊರ್ಧ್ವಬಾಹು, ವೇದಬಾಹು, ಸುಧಾಮ ಮತ್ತು ಪರ್ಜನ್ಯ ಎಂಬ ನಾಮಾಂಕಿತರಾಗಿದ್ದರು. ವೇದಾಂಗಗಳಲ್ಲಿ ಪಾರಂಗತನೂ ಮಹಾಮಹಿಮೆಯುಳ್ಳವನೂ ಆದ ವಸಿಷ್ಠ ಮುನಿಯು 7ನೆಯವನಾಗಿದ್ದನು. ಹೀಗೆ ಈ 7 ಮಂದಿಯು ರೈವತ ಮನ್ವಂತರದಲ್ಲಿ ಸಪ್ತರ್ಷಿಗಳಾಗಿದ್ದರು. ಹಾಗೂ ಬಲಬಂಧು, ಸುಯಷ್ಟವ್ಯ,
ಸತ್ಯಕ ಮುಂತಾದವರು ಕೆಲವು ಮಂದಿ ಮಹಾವೀರ್ಯ ಸಂಪನ್ನರಾದ ವ್ಯಕ್ತಿಗಳು ರೈವತಮನು ಪ್ರಜಾಪತಿಯ ಪುತ್ರರಾಗಿ ಜನಿಸಿ ಆ ಮನ್ವಂತರದಲ್ಲಿ ಪೃಥ್ವಿಯನ್ನು ಪಾಲಿಸಿದರು. ಈ ರೀತಿಯಾಗಿ ನನ್ನಿಂದ ನಿನಗೆ ರೈವತ ಮನುವಿನವರೆಗಿನ ಮನು ಪ್ರಜಾಪತಿಗಳ ಪರಂಪರೆಯೂ ಹೇಳಲ್ಪಟ್ಟಿದೆ. ಇವರಲ್ಲಿ ಸ್ವಾರೋಚಿಷ ಮನುವನ್ನು ಬಿಟ್ಟು ಮಿಕ್ಕವರು ಸ್ವಯಂಭುವ ವಂಶವನ್ನು ಆಶ್ರಯಿಸಿ ಜನಿಸಿದವರಾಗಿರುವರು. ಯಾವ ಮಾನವನು ಪ್ರತಿದಿನ ಈ ಮನುಗಳ ಉತ್ತಮವಾದ ಆಖ್ಯಾನವನ್ನು ಶ್ರವಣ ಮಾಡುವನೋ ಅವನು ಸಮಸ್ತ ಪಾತಕಗಳಿಂದ ಬಿಡುಗಡೆ ಹೊಂದಿದವನಾಗಿ ಇಷ್ಟವಾದ ಪುಣ್ಯಲೋಕವನ್ನು ಹೊಂದುವನು. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ರೈವತ ಮನ್ವಂತರೆ 270ತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 73ನೆಯ ಅಧ್ಯಾಯವಾದ ಚಾಕ್ಷುಷ ಮನ್ವಂತರ ಅನಮಿತ್ರರಾಜನ ಪಟ್ಟದರಸಿಯಾದ ಭದ್ರಾದೇವಿಯಲ್ಲಿ ಜನಿಸಿದ ಜನ್ಮಾಂತರ ಸಂಸ್ಕಾರ ಪೂರ್ಣನಾದ ಆನಂದಕುಮಾರನು ಮನು ಅಧಿಕಾರಕ್ಕೆ ಬರುವುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.